ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೋ ಎದೆ ಹೊಡೆದೋಗೋ ಥರ ಕಿರ್ತೀಯ? ನನಗೆ ವಯಸ್ಸಾಯ್ತು ಅನ್ನೋ ಸಾಮಾನ್ಯ ಜ್ಞಾನ ಇಲ್ವೇನೋ? ನಿಮಗೆ ವಯಸ್ಸಾಯ್ತು ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಸಾಮಾನ್ಯ ಜ್ಞಾನ ನಿಮಗಿರ್ಬೇಕಲ್ಲ ಗುರುಗಳೇ. ಮುಚ್ಚಬಾಯ್, ಏನೋ ವಿಷಯ? ಗುರುಗಳೇ, ಮಠದ ಗೋವಿಂದಾಚಾರ್ಯರು ಸುದ್ದಿ ಕಳಿಸಿದ್ದಾರೆ. ಏನು ಕಳ್ಸಿರ್ತಾರೆ ಅವನ ಪಿಂಡ? ನೀವು ದೊಡ್ಡ ಮಠಕ್ಕೆ ಕಳಿಸೋದನ್ನು ಎಷ್ಟು ಬೇಕಾದರೂ ಕಡಿಮೆ ಮಾಡಿ, ಅದು ಚಿಕ್ಕ ಮಠ ಅಂದರೆ ತನ್ನ ಮನೆಗೆ, ಅಂದ್ರೆ ತಮ್ಮ ಮನೆ ಕಳಿಸೋ ದವಸ ಧಾನ್ಯ ತೆಂಗಿನಕಾಯಿ ಯಾವ ಕಾರಣಕ್ಕೂ ಕಡಿಮೆ ಮಾಡಬೇಡಿ ಅಂತ ಕಳಿಸಿರ್ತಾನೆ ಅವನೊಬ್ಬ. ಎಷ್ಟು ಕಳಿಸಿರೋ ಸಮಾಧಾನ ಆಗದಿರೋ ಬಕಾಸುರ. ಅದಲ್ಲ ಗುರುಗಳೇ, ಮತ್ತೇನೋ? ತಿಮ್ಮಣ್ಣ ಭಟ್ಟ ವಿಜಯೇಂದ್ರ ಗುರುಗಳು ಗುಟ್ಟಾಗಿ ಮಾತಾಡ್ಕೋತಿದ್ರಂತೆ. ಗುಟ್ಟಾಗಿ? ಹೌದಂತೆ. ಅಯ್ಯೋ 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 ಅಯ್ಯೋ, ಮೊದಲೇ ನಮ್ಮ ಪಾರು ಪತ್ತೆದಾರಿಕೆ ಕಿತ್ಕೊಂಡಿರೋ ಸಾಲದು ಅಂತ ಇವಾಗ ನಮ್ಮನ್ನು ಊರು ಬಿಟ್ಟು ಹೂ ಓಡಿಸೋ ಯೋಚನೆ ಮಾಡಿದಾರ ಹೇಗೆ? ಅಂಥ ಕೆಟ್ಟ ದುರಾಲೋಚನೆ ಬರೋದು ನಿಮಗೆ ಗುರುಗಳೇ. ನಿಮ್ಮಷ್ಟು ಬುದ್ಧಿ ಅವ್ರಿಗೆಲ್ಲಿ ಬರಬೇಕು? ಅದೇ ಮತ್ತೆ ಮತ್ತೆ ಗುಟ್ಟಾಗಿ ಏನ್ ಮಾತಾಡಿರ್ಬಹುದು? ಏನೋ ಗೊತ್ತಾಗ್ಲಿಲ್ವಂತೆ. ಆದ್ರೆ ಮಾತು ಮುಗಿಸಿ ಹೊರಗೆ ಬರುವಾಗ ತಿಮ್ಮಣ್ಣನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇತ್ತಂತೆ. ನೀರು ಹರಿತಾ ಇತ್ತಂತೆ. ಆಮೇಲೆ ಭಾರವಾದ ಎದೆಯಿಂದ ನಿಧಾನವಾಗಿ ಹೆಜ್ಜೆ ಇಡ್ತಾ ಮಠದಿಂದ ಹೊರಗೆ ಹೋದ್ನಂತೆ. ಕಡೆಗೂ ನಾನು ಹೊತ್ತಿರೋ ಹರಕೆ ಈಡೇರ್ತು. ಯಾವ ದೇವ್ರಿಗೋ? ಒಂದ ಎರಡ, ಇಲ್ಲಿವರೆಗೂ ಎಲ್ಲ ದೇವರುಗಳು ಕೈ ಕೊಟ್ಟಿರೋದೆ. ಆದ್ರೆ ಈಗ ನಿಮ್ಮ ಕೈ ಹಿಡಿತವೆ. ಹೇಗೆ ಹೇಗೆ? ವಿಜಯೇಂದ್ರ ಗುರುಗಳಿಗೆ ತಿಮ್ಮಣ್ಣನ ಮೇಲೆ ಅಸಮಾಧಾನ ಆಗಿರಬಹುದು. ಇದೇ ಒಳ್ಳೆ ಸಮಯ. ನೀವು ಹೇಗಾದ್ರೂ ಮಾಡಿ ಗುರುಗಳ ಕೈಕಾಲು ಹಿಡಿದು ಪಾರುಪತ್ತಿದಾರಿಕೆನ ಮತ್ತೆ ಪಡಿರಿ. ಈ ವಯಸ್ಸಲ್ಲಿ ಪಾರು ಪತ್ತೆದಾರಿಕೆ ಪಡ್ಕೊಂಡು ಏನೋ ಮಾಡಿದೆ. ನನ್ನ ಮಗನಿಗಾದ್ರೂ ಕೊಡ್ಸೋಣ ಅಂದ್ರೆ ಅವನು ದಡ್ಡರಿಗೆ ಮಾದರಿ ಅನ್ನೋ ರೀತಿಯಲ್ಲಿ ಬೆಳೆದ್ಬಿಟ್ಟ. ಈಗ ಉಳಿದಿರೋದು ಒಂದೇ ದಾರಿ, ನನ್ನ ಮೊಮ್ಮಗ. ಅವನ ದಾರಿನೂ ತಪ್ಪಿಸ್ತೀರಾ? ಇಲ್ಲ, ತಂತ್ರ ಕುತಂತ್ರಗಳ ದಾರಿಯಲ್ಲಿ ಹೋದ್ರೇನೆ ಗುರಿ ಮುಟ್ಟೋಕ್ ಸಾಧ್ಯ ಅನ್ನೋದನ್ನ ಹೇಳ್ಕೊಡ್ತೀನಿ. ತಾತ, ನೀರು ಕೇಳಿದ್ರಲ್ಲ? ಭೋಗೇಂದ್ರ, ನಿನಗೆ 100 ವರ್ಷ ಆಯ್ಸು ಕಣೋ. ಹೇಗೆ? ನಿಮ್ ತಾತ ನಿನ್ನ ದಾರಿ ತಪ್ಪಿಸ್ತಾರಂತೆ. ಆ ದಾರಿ ಹಿಡಿದು ನೀನು ಗುರಿ ತಲುಪೋ ಅಷ್ಟರಲ್ಲಿ 100 ಆಗಿರುತ್ತೆ. ಮುಚ್ಚಬಾಯ್. ಭೋಗೇಂದ್ರ, ನಿನ್ಗ ವೆಂಕಟನಾಥ ಸಿಗ್ತಾನೇನೋ? ಸಿಗೋದೇನು, ದಿನ ಆಟ ಆಡಕ್ ಬರ್ತಾನೆ. ಅವ್ನು ಬಂದ್ರೆ ನಂಗೆ ಹಿಂಸೆ ಆಗುತ್ತೆ. ಕಂದ, ನಮ್ದು ಹಿಂಸೆ ಪಟ್ಟುಕೊಳ್ಳೋ ವಂಶ ಅಲ್ಲ ಕಣೋ, ಹಿಂಸೆ ಕೊಡೋ ವಂಶ ಇದು. ಹಿಂಸೆ ಅಂದ್ರೆ ನಾನಿವಾಗ ಅವ್ನ ಕೆನ್ನೆಗಿನ್ಲಾ?